ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು. ಆಚೆಗೆ ಹಾರಿಬಿಡ್ತಾನೆ ನಮ್ಮ ಮರ ಮತ್ತು ಇದು ಹಾರ ಮಂಗ ಅಂತೇಳಿ ಆಚೆಗೆ ಹೋಗಲು ಈಚೆಗೆ ಹೋಗಲು ನಾನು ಹೋಗ್ತೀನಿ ನೋಡ್ರಿ ಆಚೆಗೆ ಅಂತೇಳಿ, ನೀವು ಬಂದ್ರೆ ಆಚೆಗೆ ಹೋಗ್ತೀನಿ ಅಂತ ಹೆದರ್ಸ್ಯಾರ. ಇದೊಂದು ಅವ್ರಿಗೆ ಅಭ್ಯಾಸ ಇದೆ ಈ ಗೋಪಾಲಕೃಷ್ಣ ಅವ್ರಿಗೆ ಆ ಕಾಲದಿಂದ. ಈ ಮುಖ್ಯಮಂತ್ರಿ ಆದವ್ರನ್ನೇ ಒಂಚೂರು ಹಿಂಗೆ ಆಚೆಗೆ ನಾವು ಹೊರಟೆ ಆಚೆ ಟೀಮಿಗೆ ಅಂತ, ಈಚೆ ಟೀಮಿಗೆ ಹಾರಿದೆ ಆಚೆಗೆ ನೋಡಿ ಹಾಕ್ತೀನಿ ಅಂತ ಹೇಳೋದು. ಎಷ್ಟರ ಮಟ್ಟಿಗೆ ಅಂದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಬಂದಾಗ ಉಪಮುಖ್ಯಮಂತ್ರಿ ಆಗಿ ಬಂದಾಗ ಸಾಗರದ ಐಬಿ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದ ಹೆದರ್ಸೋಕ್ಕೆ, ಕರೆದು ಮಾತಾಡಲಿ ಅಂತ. ಇದು ಅವ್ರ ಪದ್ಧತಿ. ಈಗಲೂ ಹಂಗೆ ಆಚೆಗೆ ಈಚೆಗೆ ಆಗ್ತಾ ಇದ್ದಾವಲ್ಲ ಎಂಥದ್ದು ಅಧಿಕಾರ ಹಸ್ತಾಂತರ. ಆಚೆಗೆ ಹೋಗಲು ಈಚೆಗೆ ಹೋಗಲು ನಾನು ಹೋಗ್ತೀನಿ ನೋಡ್ರಿ ಆಚೆಗೆ ಅಂತೇಳಿ, ನೀವು ಬಂದ್ರೆ ಆಚೆಗೆ ಹೋಗ್ತೀನಿ ಅಂತ ಹೆದರ್ಸ್ಯಾರ. ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನಂತ ಒಬ್ಬ ದಾಷ್ಟ್ಯ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಈ ಒಬ್ಬ MLA ಮಾತುಕಟ್ಕೊಂಡು ಮುಂದೂಡ್ತಾರೆ, ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗಿರೋ ಇದೇ ಭಾವನೆನೇ ಬೇರೆ ಎಲ್ಲರಿಗೂ. ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು. ಆಚೆಗೆ ಹಾರಿಬಿಡ್ತಾನೆ ನಮ್ಮ ಮರ ಮತ್ತು ಇದು ಹಾರ ಮಂಗ ಅಂತೇಳಿ ಹಾಗೇನೋ ಯೋಚನೆ ಮಾಡಿ ಮತ್ತು ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತದೆ. ಯಾವ ಗೀತಕ್ಕಿಲ್ಲ ಪೋತಕ್ಕಿಲ್ಲ, ನಾನೇ ಕ್ಯಾಂಡಿಡೇಟ್ ಅಂತ ಒಂದು ಹೆದರಿಸ್ಬಿಡ್ತು ಒಂದು MP ಎಲೆಕ್ಷನ್ಗಿಂತ ಮುಂಚೆ. ಹೋಗಿ ಕರೆದು ಮಾತಾಡಿದ ಮೇಲೆ ಗೀತಕ್ಕ ನೀನೇ ನಮ್ಮಕ್ಕ ಅಂತ ಹೊಂಟು.